ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಅಪರೂಪದ ಹಳೆಯ ಕಾಲದ ನಾಣ್ಯಗಳು ಪತ್ತೆಯಾಗಿವೆ. ಬುನಾದಿ ಅಗೆಯುವಾಗ ಸಿಕ್ಕ ಈ ನಾಣ್ಯಗಳ ಕುರಿತು ತಬ್ಬಿಬ್ಬಾಗಿ ಗುಸುಗುಸುವ ಸುದ್ದಿಯನ್ನ ಬೆನ್ನಟ್ಟಿದಂತಹ ಮಾನ್ವಿ ಪೊಲೀಸರು ಇದೀಗ 360 ಹಳೆಯ ನಾಣ್ಯಗಳನ್ನ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಾನ್ವಿ ಪಟ್ಟಣದ ಕಿಲ್ಲಾ ಏರಿಯಾದಲ್ಲಿ ಆಗಸ್ಟ್ 20ರಂದು ಮನೆಯೊಂದರಲ್ಲಿ ಬುನಾದಿ ಅಗೆಯುವ ಸಮಯದಲ್ಲಿ ಉರ್ದು ಭಾಷೆಯ ಬರಹ ಹೊಂದಿರುವಂತಹ ಸುಮಾರು 360 ನಾಣ್ಯಗಳು ಪತ್ತೆಯಾಗಿದ್ದವು. ನಾಣ್ಯ ಸಿಕ್ಕ ಸ್ಥಳದಲ್ಲಿ ಕೆಲಸಗಾರರ ನಡುವೆ ಸಣ್ಣ ಮಟ್ಟದ ಸಂಘರ್ಷಣೆ ಉಂಟಾಗಿತ್ತು. ಈ ವಿಚಾರ ಪಟ್ಟಣದಾದ್ಯಂತ ಗುಸುಗುಸು ಚರ್ಚೆಗೆ ಕಾರಣವಾಗಿತ್ತು. ವಿಷಯ ತಿಳಿದಂತಹ ತಕ್ಷಣವೇ ಕಾರ್ಯಪ್ರವೃತ್ತರಾದಂತಹ ಮಾನ್ವಿ ಪೊಲೀಸ್ ಇನ್ಸ್ಪೆಕ್ಟರ್ ಕೆಂಚಾರೆಡ್ಡಿ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಾಣ್ಯಗಳನ್ನ ಸುರಕ್ಷಿತವಾಗಿ ಪೊಲೀಸ್ ಇಲಾಖೆಯ ಸುಪರ್ದಿಗೆ ಪಡೆದುಕೊಂಡಿದ್ದಾರೆ. ಪತ್ತೆಯಾಗಿರುವಂತಹ ನಾಣ್ಯಗಳು ಹೈದರಾಬಾದ್ ನಿಜಾಂ ಸರ್ಕಾರದ ಕಾಲದ್ದು ಇರಬಹುದು ಎಂದು ಸ್ಥಳೀಯ ಸಾರ್ವಜನಿಕರು ಶಂಕಿಸಿದ್ದಾರೆ. ಪೊಲೀಸರು ಕಾನೂನು ಅಗತ್ಯ ಕ್ರಮ ಕೈಗೊಂಡು ನಾಣ್ಯಗಳ ನಿಖರ ಕಾಲಘಟ್ಟ ಹಾಗೂ ಐತಿಹಾಸಿಕ ಹಿನ್ನೆಲೆಯನ್ನ ಪತ್ತೆ ಹಚ್ಚಲು ಅವುಗಳನ್ನ ಪರಿಶೀಲನೆಗಾಗಿ ಪುರಾತತ್ವ ಇಲಾಖೆಗೆ ಹಸ್ತಾಂತರಿಸಲಾಗಿದೆ. ಮುಂಜಾನೆ ನೋಡ್ರಿ 6 ಗಂಟೆಗೆ ಭಾರತ ಕೆಲಸ ಮಾಡ್ತೀನಿ ನಾನು. ಎಂಡ ಕಸ ಒಗ್ದು ಆತ ಭಾಷಣ ಕರಾಕ್ ಬಂದಿದ್ದ ನನಗೆ. ನಾನು ಹೋಗಿದ್ರೆ 10 ಗಂಟೆಗೆ ಮತ್ತೆ ತಳಗೆ ಬಂದಿದ್ವಿ. ಊಟ ಗೀಟ ಮಾಡಿ ಮತ್ತೆ ಹೋಗಿದ್ವಿ. ಆತ ತೋಡಾಕ ಒಂದು ಗಡ್ಗೆ ಬಂತು. ಸೂರ್ಯಂದ ಸುರಿದೆ ನಾನು. ಅವು ಏನಿತ್ತೇನಿಲ್ಲ ಹಾಕಂದ ಗುಡ್ಡಿದ ಮೇಲೆ ಹೋದ ಅವ್ನು ಸತ್ತರು. ನನಗೆ ಕರೆದ ಅಲ್ಲಿಂದ 100 ರೂಪಾಯಿ ಕೊಡ್ತೀನಿ ಸರಿ ಕುಡಿಬಾ ಅಂದ. ಅವ್ನ ತಕ್ಕ ಸರಿ ರೊಕ್ಕ ಇದ್ದಿಲ್ಲ. ಇದ್ರೆ ನಿನ್ನ ಮನೆಗೆ ಹೋಗಕತ್ತಿದ್ವಿ ಗಡ್ಗೆ ತಗೊಂಡು. ಗಡ್ಗಾಗ ಏನೈತಿ ತೋರ್ಸನ್ ಕಾಸಿ ಒಬ್ಬತ್ತ ಭಾಷಾ ಕಲೆ ಬಿದ್ದು ಇಬ್ಬರು ಜಗಳ ಮಾಡಾಕತ್ತಿದ್ವಿ. ಒಬ್ಬತ್ತ ದಡ್ಡಿಗೆ ಬಂದ ಅಲ್ಲಿಂದ. ನಾನಂದು ಇಬ್ಬರು ಜಗಳ ಮಾಡಾಕತ್ತಾರ ನೋಡಪ್ಪ, ಅದ್ರಾಗ 2 ಕೊಡ್ಬೇಕು ನನಗೆ ಅಂದೆ. ಕೊಡೋಕ್ಕಿಲ್ಲ ಅಂದ ಆತ. ಫೋನ್ನಾಗ ಇಳಿಸ್ಕೊಂಡು ಬಿಡಪ್ಪ ದಡ್ಡಿ ಫೋನ್ನಾಗ ಅಂದೆ ನಾನು. ಇಲ್ಲೊಂದು ಕಂಪ್ಲೇಂಟ್ ಮಾಡಿ ಅವ್ರ ಹೆಸರು ಮಾಡಿ ಎಲ್ಲರಿಗೆ ಅಂದ್ಬಿಟ್ಟೆ ನಾನು. ಅವ್ರು ಗಡ್ಗಿನ ತೋರಿಸಿಲ್ಲ. ಅವ್ರ ಗಡಿಯಾಗ ಏನಿತ್ತು. ಯಾವಾಗ ಸಿಕ್ಕಿದ್ರಿ ಅದು ನಾಣ್ಯಗಳು? ನಿನ್ನೆ 11 ಗಂಟೆಗೆ ಹಂಗೆ ಸಿಕ್ಕಿದೆ ಅದು. ನಮ್ಮ ತಂದೆಯವರು ಅಲ್ಲಿ ಕೆಲಸ ಮಾಡೋಕ್ಕೆ ಹೋಗಿದ್ರು. ನಮ್ಮ ಅತ್ತೆ ಅವ್ರ ಮನೆ ಕೆಲಸ ಮಾಡೋಕ್ಕೆ ಹೋಗಿದ್ರು ನಿನ್ನೆ. ಅದೇ ನಮ್ಮ ತಂದೆ ಮತ್ತು ಇಬ್ಬರು ಇನ್ನು ಸೇರಿ ಕೆಲಸ ಮಾಡೋಕ್ಕೆ ಹೋಗಿದ್ರು ಅಲ್ಲಿ. ಆ ಸಮಯದಲ್ಲಿ ಅಲ್ಲಿ ತೆಗೆದು ತೋಡುವಾಗ ಅಲ್ಲಿ ಒಂದು ಏನು ಅಂದರೆ ಒಂದು ಸಿಕ್ಕಿದೆ. ಅದು ಯಾವ ಏರಿಯಾದಲ್ಲಿ ಸಿಕ್ಕಿರೋದು? ಅಲ್ಲಿ ಅಂದ್ರೋನಿ ಕಿಲ್ಲ ಅಂತ, ಅದು ಮೇಲೆ ಕಡೆ ಅಲ್ಲಿ ಕೋಟೆ ಸೈಡ್ ಬರುತ್ತೆ. ಅದು ಅಲ್ಲಿ ಸಿಕ್ಕಿದ ನಂತರ ಅದು ನೋಡಿದರೆ ಅಲ್ಲಿ ಯಾವುದು ವಸ್ತುಗಳು ಇದ್ದು ಅದರಲ್ಲಿ. ಏನೇನು ವಸ್ತುಗಳು ಅಂದರೆ ಅದು ಯಾವುದು ಪುರಾತನ ಕಾಲದ್ದು ಯಾವುದು ನಾಣ್ಯಗಳು ಇದ್ದವು ಅದರಲ್ಲಿ. ಅವು ನೋಡಿದ್ರು. ನೋಡಿ ಎಲ್ಲ ಇದು ಮಾಡಿದರು. ಏನು ಬಂಗಾರದ್ದು ಅಂತ ಅದು ನೋಡಿದರು. ಅಂದರೆ ಇದ್ದಿಲ್ಲ ಅದರಲ್ಲಿ. ಅದು ತಿಕ್ಕಿದ್ರೆ ಬರೀ ಅದು ರಾಗಿದು ತಿಕ್ಕಿ ಆ ಥರದ್ದು ಬರ್ತಿತ್ತು. ಅದು ಬರ್ತಿದ್ದ ಆ ಸಮಯದಲ್ಲಿ ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಡೋಮ ಅಂತ ಇದು ಮಾಡಿದ್ರು. ಅವರು ಮಾಡಿದ್ಮೇಲೆ ಅವರು ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಟ್ಟರು. ಅವರು ಕೊಟ್ಟಿದ್ಮೇಲೆ ಅದು ಏನಿತ್ತು ಅದು ವಸ್ತು ಏನಿತ್ತು ಅವರಿಗೆ ತಾಂಬಂದು ಅವ್ರಿಗೆ ಕೊಟ್ಟು ಬಿಟ್ರು. ಅವ್ರಿಗೆ ಅಲ್ಲ ಎಷ್ಟಿದಾವೆ ಅಂತ